ಮಂಡೇ ಮಾರ್ನಿಂಗು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೆ. ಆ ನೀರಿನ ಹನಿಗಳು ಎಲೆಗಳ ಮೇಲೆ ಬಿದ್ದಾಗ ಎಷ್ಟು ಚೆನ್ನಾಗಿ ಗಿಡ ಶೈನ್ ಆಗ್ತಾ ಇದ್ವು ಅಂದರೆ, ಅವುಗಳೇನೋ ನಮ್ಮ ಜೊತೆ ಮಾತಾಡ್ತಿದ್ದಾವೆ, ಏನೋ ಹ್ಯಾಪಿ ಫೀಲಿಂಗ್ಸ್‌ನ ಶೇರ್ ಮಾಡ್ಕೋತಿದ್ದಾವೆ ಅನ್ನೋ ಥಾಟ್ಸ್ ನನ್ನ ತಲೆನಲ್ಲಿ ಬರುತ್ತೆ. ಅದರಲ್ಲೂ ಮಂಜಿನ ಮೇಲೆ ಆಗಿರ್ಬೋದು, ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣ ಬಿದ್ದಾಗಂತೂ ಕೇಳೋದೇ ಬೇಡ, ಎಷ್ಟು ಚಂದ ಕಾಣಿಸ್ತಾ ಇರುತ್ತೆ ಅಲ್ವಾ? ಸೊ ನನ್ನ ಮಾರ್ನಿಂಗು ಇವತ್ತು ಈ ರೀತಿ ಪಾಸಿಟಿವ್ ಆಗೇನೆ ಸ್ಟಾರ್ಟ್ ಆಯಿತು. ಮಂಡೇ ಆಗಿದ್ರಿಂದ ಕೆಲಸಗಳೆಲ್ಲ ಸ್ವಲ್ಪ ಬೇಗ ಬೇಗ ಆಗಬೇಕಾಗಿತ್ತು. ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಆಫೀಸು ಜೊತೆಗೆ ಪೂಜೆ ಕೂಡ ಮಾಡಬೇಕಲ್ಲ ಅಂತ ಹೇಳಿ ಕ್ವಿಕ್ಕಾಗಿ ಆಗೋ ಥರ ಸಿಂಪಲ್ಲಾಗಿ ನಾನು ಮೆಂತ್ಯ ಸೊಪ್ಪು ಮತ್ತು ವೆಜಿಟೇಬಲ್ಸ್‌ನ ಯೂಸ್ ಮಾಡಿಕೊಂಡು ಬ್ರೇಕ್‌ಫಾಸ್ಟ್ ಕೂಡ ಮಾಡಿಕೊಂಡೆ. ಇದ್ರದ್ದು ರೆಸಿಪೀಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳಿ ನಾನೇನು ಇದನ್ನು ಶೇರ್ ಮಾಡೋದಕ್ಕೆ ಹೋಗಿಲ್ಲ. ಅದಾದ ನಂತರ ನನಗೆ ನೆನಪಾಗಿದ್ದು, ಅಯ್ಯೋ ಇವತ್ತು ಹೂ ತೊಗೊಂಬಂದಿಲ್ಲ, ಪೂಜೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಈವ್ನಿಂಗ್ ಪೂಜೆ ಮಾಡೋಣ ತೊಗೊಂಬಂದು ಅಂತ ಹೇಳಿ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ. ಆದರೆ ಮಳೆ ಬರೋಕ್ಕಾಗಿತ್ತು, ಅದರಿಂದನೋ ಏನೋ ಈವ್ನಿಂಗ್ ಕೂಡ ನನಗೆ ಹೂವೇ ಸಿಗಲಿಲ್ಲ. ಇಟ್ಸ್ ಓಕೆ ಅಂದ್ಕೊಂಡು ಮನೆಯಲ್ಲಿರೋ ಒಂದೆರಡು ಪುಟಾಣಿ ಹೂಗಳನ್ನ ಯೂಸ್ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬಂದ್ವಿ. ಇವತ್ತು ನನ್ನ ಚಿಕ್ಕ ಮಗಂದು ಬರ್ಡೇ ಕೂಡ ಇತ್ತು, 6ನೇ ವರ್ಷದ್ದು. ಹಾಗಾಗಿ ಒಂದು ಪುಟಾಣಿ ಕೇಕ್ ಕೂಡ ತೊಗೊಂಬಂದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಾವ್ಯಾವತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಮಕ್ಕಳಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ನಮ್ಮ ಬಿಲ್ಡಿಂಗಲ್ಲಿರೋ ಅಷ್ಟು ಮಕ್ಕಳನ್ನ ಮಾತ್ರ ಕರೆದು ಸೆಲೆಬ್ರೇಟ್ ಮಾಡಿದ್ವಿ.